ನಮಸ್ಕಾರ ವೀಕ್ಷಕರೇ, ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಗುರುಗಳಾದ ಶ್ರೀ ಸಂತೋಷ್ ಭಟ್ ಗುರುಜಿಯವರು, ದೀಪ ಯಕ್ಷಿಣಿ ಆರಾಧಕರು ಹಾಗೂ ಪ್ರಶ್ನಾಶಾಸ್ತ್ರ ತಂತ್ರಜ್ಞರು. ನಮಸ್ಕಾರ ಗುರುಗಳೇ. ಕೆಲವೊಂದು ವಿಚಾರಗಳ ಬಗ್ಗೆ ಮತ್ತು ಅದ್ಭುತ ವಿಶೇಷವಾದ ಮಾಹಿತಿಗಳನ್ನ ಗುರುಗಳು ನಮಗೆ ನೀಡ್ತಾರೆ. ಗುರುಗಳೇ, ಇವಾಗ ನೀವು ಯಾವಾಗಲೂ ಹೇಳ್ತಾ ಇರ್ತೀರ ಯಕ್ಷಿಣಿ ಬಗ್ಗೆ, ನೀವು ಯಕ್ಷಿಣಿ ಆರಾಧಕರು ಕೂಡ. ಯಕ್ಷಿಣಿ ಬಗ್ಗೆ ತುಂಬ ಕೇಳಿದ್ದೀವಿ, ನಿಮ್ಮ ಮೂಲಕನೇ ತಿಳ್ಕೊಂಡಿದ್ದೀವಿ ಕೇಳಿ. ಯಕ್ಷ ಅಂತ ಹೇಳ್ತಾರೆ, ಯಕ್ಷ ಯಾರು ಗುರುಗಳೇ? ಮತ್ತು ಯಕ್ಷ ಏನು ಕೆಲಸ ಮಾಡ್ತಾರೆ? ಖಂಡಿತವಾಗ್ಲು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನೋಡಿ, ಯಕ್ಷ ಅಂತ ಹೇಳಿದ್ರೆ ಯಕ್ಷಿಣಿಯ ಪತಿ, ಗಂಡ, ಯಕ್ಷರಾಜ. ಯಕ್ಷರಾಜ ಅಂದರೆ ಯಾರಪ್ಪ ಅಂದರೆ ಕುಬೇರ, ಲಕ್ಷ್ಮೀ ಕುಬೇರ ಅಂತ ಹೇಳ್ತೀವಲ್ಲ ನಾವು. ಕುಬೇರ ದುಡ್ಡನ್ನು ಕೊಡುವಂಥ ಧನಾಧಿಪತಿ ಇದನ್ನಲ್ಲ, ಅವನೇ ಯಕ್ಷರಾಜ. ಯಕ್ಷರಾಜ ಬಂದು ಶಿವನ ಒಂದು ಅಂಶ, ಶಿವನಿಂದನೇ ಉದ್ಭವವಾಗಿರ್ತಕ್ಕಂಥ ಒಂದು ಅಂಶ ಯಕ್ಷರಾಜ. ಮತ್ತು ಯಕ್ಷಿಣಿ ಬಂದು ಪಾರ್ವತಿಯ ಅಂಶ. ಯಕ್ಷರಾಜ ಬಂದುಬಿಟ್ಟು ಏನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಸುಮಾರು 64 ಜನ ಯಕ್ಷರಿದ್ದಾರೆ, 64 ಜನ ಯಕ್ಷಿಣಿಯರಿದ್ದಾರೆ. ಅವರು ಗಂಡ ಹೆಂಡತಿ ಥರ 64 ಜೋಡಿಗಳಿದೆ. ಅದರಲ್ಲಿ ಯಕ್ಷಿಣಿಯ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ವಿಶೇಷವಾಗಿ ನಾವು ನಮ್ಮ ಮನಸ್ಸಿನಲ್ಲಿ ನಾವು ಏನು ಒಂದು ಅಂದ್ಕೊಳ್ತೀವೋ ಆ ಒಂದು ಕಾರ್ಯಕ್ಕೆ ತಕ್ಕಂತಹ ಆ ಯಕ್ಷನ ಒಂದು ಅನುಕೂಲ ಸಿಕ್ಬಿಡ್ತು ಅಂದರೆ ಇಮ್ಮಿಡಿಯೇಟಾಗಿ ಚುಟ್ಕೆ ಹೊಡೆಯೋ ಅಷ್ಟರಲ್ಲಿ ಆ ಕೆಲಸ ಆಗಿರುತ್ತೆ. ಅಷ್ಟು ಫಾಸ್ಟಾಗಿ ಕೆಲಸ ಆಗುವಂಥದ್ದು ಮಾಡುವಂಥದ್ದೇ ಯಕ್ಷರಾಜನ ಕೆಲಸ. 64 ಯಕ್ಷಿಣಿಯರಿಗೆ 64 ಯಕ್ಷರಿದ್ದಾರೆ. ಯಕ್ಷ, ಗಂಧರ್ವ, ಕಿಂಪುರುಷ, ಕಿನ್ನರ, ಮತ್ತು ಗಂಧರ್ವ, ಮತ್ತು ಭೈರವಿ, ಈ ಥರ ಎಲ್ಲ ತುಂಬ ಇದೆ. ಯೋಗಿನಿ, ಈ ಥರದ್ದೆಲ್ಲ ಬಹಳಷ್ಟು ಜನ ಒಂಥರ ಅದ್ಭುತವಾಗಿರ್ತಕ್ಕಂಥ ಎನರ್ಜಿ ಇರ್ತಕ್ಕಂಥ ದೇವತೆಗಳಿದ್ದಾರೆ. ಅದರಲ್ಲಿ ಈ ಯಕ್ಷರಾಜರಿದ್ದಾರಲ್ಲ, ಈ ಯಕ್ಷರಾಜರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಬಹಳವಾಗಿ ಒಂದು ವಿಶೇಷವಾಗಿ ನಮಗೆ ವಿದ್ಯಾಭ್ಯಾಸ ಆಗಲಿ, ಅಥವಾ ನಮಗೆ ಹಣಕಾಸಿನ ವಿಚಾರ ಆಗಲಿ, ಅಥವಾ ನಮ್ಮ ಒಂದು ಏನಾದರೂ ಒಂದು ಮನಸ್ಸಿನ ಆಸೆಯನ್ನು ಪೂರೈಸ್ಕೊಳ್ಳೋದಕ್ಕಾಗಲಿ, ಆಯಿತಾ, ಅಥವಾ ಜಗತ್ತಿಗೆ ಒಳ್ಳೆಯದನ್ನು ಮಾಡೋದಕ್ಕಾಗಲಿ, ಇದಕ್ಕೆಲ್ಲರೂ ಕೂಡ ಅನುಕೂಲ ಮಾಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ದೇವತೆಗಳೇ ಯಕ್ಷರು. ಗುರುಗಳೇ, ಈಗ ಯಕ್ಷಿಣಿ ಅಂತ ಹೇಳಿದ್ರಿ ಅಲ್ವಾ, ಯಕ್ಷಿಣಿಗೂ ಮತ್ತು ಯಕ್ಷನಿಗೂ ಏನು ವ್ಯತ್ಯಾಸ? ಅಂದರೆ ಇವರ ವಿಶೇಷತೆಗಳೇನು, ಅವರ ವಿಶೇಷತೆಗಳೇನು? ನೋಡಿ, ನಾವು ಶಿವ ಪಾರ್ವತಿ ಅಂತ ಏನು ಕರಿತೀವಲ್ಲ, ಅರ್ಧನಾದೇಶ್ವರ, ಅದೇ ಥರ ಯಕ್ಷಿಣಿಯರಲ್ಲಿ ಏನು ವ್ಯತ್ಯಾಸಗಳಿಲ್ಲ. ಯಕ್ಷಿಣಿಯರು ಏನು ಮಾಡ್ತಾರೋ ಅದಕ್ಕೆ ಯಕ್ಷರು ಸಪೋರ್ಟ್ ಕೊಡ್ತಾರೆ, ಯಕ್ಷರ ಕೆಲಸಗಳಿಗೆ ಯಕ್ಷಿಣಿ ಹಿಂದೆ ನಿಂತಿರ್ತಾಳೆ. ಹಾಗಾಗಿ ಅರ್ಧನಾದೇಶ್ವರ ತತ್ವ ಅದು ಯಕ್ಷಿಣಿ ಅಂದರೆ. ಸೊ ಹಾಗಾಗಿ ಯಕ್ಷರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬಹಳ ವಿಶೇಷವಾಗಿ ದುಷ್ಟ ಸಂಹಾರವನ್ನು ಮಾಡ್ತಾರೆ, ಮತ್ತು ವಿಶೇಷವಾಗಿ ಜಯವನ್ನು ತಂದು ಕೊಡ್ತಾರೆ. ಈಗ ರಾಜಕೀಯದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳೆಲ್ಲರೂ ಕೂಡ ವಿಶೇಷವಾಗಿ ಯಕ್ಷರ ಒಂದು ಆರಾಧನೆಯನ್ನು ಮಾಡ್ತಾರೆ, ಯಾರಿಗೂ ಗೊತ್ತಾಗೋದಿಲ್ಲ. ಈಗ ಅದರಲ್ಲಿ ನಳಕುಬೇರ ಯಕ್ಷ ಅಂತಿದ್ದಾನೆ, ಭೀಮರಾಜ ಯಕ್ಷ ಅಂತಿದ್ದಾನೆ, ಆಯಿತಾ, ಮಹಾಪಾಂಡು ಯಕ್ಷ ಅಂತಿದ್ದಾನೆ. ಈ ಥರ ಯಕ್ಷಂದಿರು ಸುಮಾರು 64 ಜನ ಯಕ್ಷರಿದ್ದಾರೆ. ಆ ಯಕ್ಷರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಅವರೆಲ್ಲ ಮಾಯಾಶಕ್ತಿಗಳವರು, ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಮಾಯಾ ರೂಪದಲ್ಲಿ ಬಂದು ಜನಗಳಿಗೆ ಯಾವ ಥರದಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಆ ಥರ ಅನುಕೂಲ ಮಾಡಿಕೊಡ್ತಾರೆ. ಈಗ ನಾವು ಹೋಗ್ಬಿಟ್ಟು ನಾವು ವೆಂಕಟರಮಣ ಅಂತ ಹೇಳಿ ಕರೆದ್ರೆ, ಆ ವೆಂಕಟರಮಣ ಸ್ವಾಮಿ ಯಕ್ಷರನ್ನೇ ಕಳಿಸ್ಕೊಡೋದು ನಮ್ಮ ಕೆಲಸವನ್ನು ಮಾಡೋದಕ್ಕೆ. ಹಾಗಾಗಿ ಆ ಯಕ್ಷರಿದ್ದಾರಲ್ಲ, ಅವರೆಲ್ಲ ದೇವರ ಅನುಯಾಯಿಗಳು. ಹಾಗಾಗಿ ಕೆಲವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಕ್ಷರ ಒಂದು ಪೂಜೆಯನ್ನು ಗುಪ್ತವಾಗಿ ಮಾಡ್ತಾ ಇರ್ತಾರೆ, ಮಾಡಿಕೊಂಡು ಅವರ ಒಂದು ಕಾರ್ಯ ಸಾಧನೆಯನ್ನು ಮಾಡ್ಕೊಳ್ತಾರೆ. ಹಾಗಾಗಿ ಯಕ್ಷರ ಒಂದು ಪ್ರಭಾವ ಬಹಳ ಜಾಸ್ತಿ ಆಗಿರುತ್ತೆ. ಗುರುಗಳೀಗ ಯಕ್ಷಿಣಿನ ಪೂಜೆ ಮಾಡ್ತಾರಲ್ವಾ, ಈಗ ಯಕ್ಷನಿಗೂ ಜೊತೆಯಲ್ಲಿ ಯಕ್ಷಿಣಿ ಇಬ್ಬರಿಗೂ ಒಟ್ಟಿಗೆ ಪೂಜೆ ಮಾಡೋದು ಅಥವಾ ಅದ್ರ ಮಂತ್ರಗಳನ್ನ ಹೇಳೋದು, ಅದು ಏನಾದರೂ ಇದೆಯಾ ಗುರುಗಳು? ಖಂಡಿತವಾಗ್ಲೂ ನೋಡಿ, ಯಕ್ಷಿಣಿ ಪೂಜೆ ಮಾಡ್ತಕ್ಕಂಥವ್ರು ಬಹಳ ವಿರಳ. ಸುಮಾರು ಜನಕ್ಕೆ ಯಕ್ಷಿಣಿಯರು ಅಂದ್ರೇ ಗೊತ್ತಿಲ್ಲ. ಕೆಲವರೆಲ್ಲ ಏನು ಮಾಡಿಬಿಟ್ಟಿದ್ದಾರೆ, ಯಕ್ಷಿಣಿಯರ ಬಗ್ಗೆ ಕೆಟ್ಟದಾಗೆಲ್ಲ ಯೂಟ್ಯೂಬ್ಗಳಲ್ಲಿ ಮತ್ತು ನಮ್ಮ ಇದರಲ್ಲೆಲ್ಲ ಹೇಳಿಬಿಟ್ಟಿದ್ದಾರೆ, ಮೀಡಿಯಾಗಳಲ್ಲೆಲ್ಲ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಜನ ಅದನ್ನು ಮಿಸ್ಗೈಡ್ ಆಗಿದೆ ಅವರಿಗೆ. ಸೊ ಯಕ್ಷಿಣಿಯರು ಅಂದರೆ ಮಾಯಾದೇವಿಯರು, ಅದ್ಭುತ ಶಕ್ತಿ ಇರ್ತಕ್ಕಂಥವ್ರು, ಅತೀ ಸುಂದರಿಯಾಗಿರ್ತಕ್ಕಂಥವ್ರು ಯಕ್ಷಿಣಿಯರು. ಯಕ್ಷರು ಕೂಡ ಅದೇ ಥರ ಇರುತ್ತೆ, ಮನ್ಮಥನ ರೂಪ ಇರುತ್ತೆ ಅವರಿಗೆ, ಬಹಳ ಅದ್ಭುತವಾಗಿರ್ತಕ್ಕಂಥ ದೇವತೆಗಳಿರ್ತಾರೆ. ಈ ಯಕ್ಷಿಣಿ ಪೂಜೆಯನ್ನು ನಾವು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಸದಾಕಾಲ ಸಂತೋಷ, ಆನಂದ, ಉತ್ಸಾಹ ಅಂತಕ್ಕಂಥದ್ದು ಚೆನ್ನಾಗಿರುತ್ತೆ. ಮನೇಲಿ ಹಿರಿಯರಿಗೆಲ್ಲ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ಯಕ್ಷಿಣಿ ಪೂಜೆ
ಅದಕ್ಕೆ ಮಾಡೋದೇ ಒಂದು ಡಿಫ್ರೆಂಟ್ ಸ್ಟೈಲು. ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಯಾರಾದರೂ ಯಕ್ಷಿಣಿ ಆರಾಧಕರಾಗಲಿ ಅಥವಾ ಯಕ್ಷನ ಆರಾಧಕರಾಗಲಿ ಇದ್ದರೆ ಅವ್ರ ಹತ್ರ ಹೋಗಿ ಕೇಳ್ಕೊಂಡು ಮಾಡಿದಾಗ ಇನ್ನಷ್ಟು ಚೆನ್ನಾಗಿ ಮಾಡ್ಬೋದು ಆ ಪೂಜೆಯನ್ನು ಮಾಡ್ಕೊಳ್ಳೋದೇನು ಅಂದರೆ ನಾವು ಏನು ಒಂದು ಪೂಜಾ ಫಲವನ್ನು ತಗೊಳ್ತಾ ಇದ್ದೀವಿ ದೇವತೆಗಳಿಂದ, ಅದಕ್ಕೆ ಮತ್ತೆ ಇನ್ನು ಎಕ್ಸ್ಟ್ರಾ ಒಂದು ಬೆನಿಫಿಟನ್ನು ತಗೊಳ್ಳುವಂಥದ್ದು ಈ ಯಕ್ಷಿಣಿ ಪೂಜೆಯಿಂದ. ಗುರುಗಳೇ, ಈಗ ಯಕ್ಷಿಣಿದು ತುಂಬಾ ಜನ ದೀಕ್ಷೆಗಳನ್ನ ತಗೊಂಡಿದ್ದಾರೆ ನಿಮ್ಮ ಮೂಲಕ. ಯಕ್ಷಂದು ಏನಾದರೂ ಸಿಗುತ್ತಾ ಗುರುಗಳೇ? ನೋಡಿ, ಈಗ ಯಕ್ಷಂದು 64 ಯಕ್ಷರಿದ್ದಾರೆ. 64 ಯಕ್ಷರು ಕೂಡ ಒಂದೊಂದು ಕೆಲಸಗಳಿಗೆ ಒಬ್ಬೊಬ್ಬರು ಯಕ್ಷರು ಇದ್ದಾರೆ. ಈಗ ನಾವು ಅದರಲ್ಲಿ ಕ್ರೂರವಾಗಿರ್ತಕ್ಕಂಥ ಘೋರವಾಗಿರ್ತಕ್ಕಂಥ ಯಕ್ಷರು ಏನಿದ್ದಾರೆ ಅವರ ಒಂದು ದೀಕ್ಷೆಗಳನ್ನ ಕೊಟ್ಟಾಗ ಅವರಿಗೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗಿಬಿಡುತ್ತೆ. ಕೆಲವ್ರಿಗೆ ಏನಾಗುತ್ತಂದರೆ ಒಂದು ಹಣಕಾಸು ಬೇಕಪ್ಪ, ಮಕ್ಕಳಿಗೆ ವಿದ್ಯೆ ಬೇಕಪ್ಪ, ಮನೇಲಿ ಶಾಂತಿ ಬೇಕು, ಅಥವಾ ನಾವು ಜೀವನದಲ್ಲಿ ಬಹಳ ಮುಂದೆ ಬರಬೇಕು, ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಚೆನ್ನಾಗಾಗಬೇಕು, ಅಥವಾ ಭೂಮಿ ವ್ಯವಹಾರ ಚೆನ್ನಾಗಾಗಬೇಕು ರಿಯಲ್ ಎಸ್ಟೇಟಲ್ಲಿ, ಅಥವಾ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಜಯ ಸಿಗಬೇಕು, ಯಾವುದೇ ವಿಘ್ನಗಳು ಬರಬಾರ್ದು ಅಂದರೆ ಯಕ್ಷರ ಪೂಜೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅಂಥ ಮಂತ್ರ ದೀಕ್ಷೆಗಳನ್ನ ಕೊಡುವಂಥದ್ದು ಮತ್ತು ಯಕ್ಷಾರಾಧನೆಗೆ ಚೆನ್ನಾಗಿ ಒಂದು ಅನುಕೂಲವನ್ನು ಮಾಡಿಕೊಡುವಂಥದ್ದು, ಯಾವ ಥರ ಪೂಜೆ ಮಾಡಬೇಕು, ಯಾವ ಥರ ಸಿದ್ಧಿ ಮಾಡ್ಕೋಬೇಕು, ಮತ್ತು ಅವರಿಗೆ ಕೆಲವು ನಾವು ಇದಕ್ಕೆ ಕೊಡ್ತೀವಿ, ಏನು ತಂತ್ರ, ಯಂತ್ರ, ಮಂತ್ರ ಎಲ್ಲವನ್ನೂ ಕೊಡ್ತೀವಿ. ಸಿದ್ಧಿ ಮಾಲೆಗಳನ್ನ ಕೊಡ್ತೀವಿ. ಅದಕ್ಕೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಸಿದ್ಧಿ ಮಾಲೆಗಳಿದೆ. ಆ ಸಿದ್ಧಿ ಮಾಲೆಗಳನ್ನೆಲ್ಲ ಕೊಟ್ಬಿಟ್ಟು ಅವರಿಗೆ ಮಾಡ್ಕೊಳ್ಳೋಕೆ ಹೇಳಿದಾಗ ಗಂಡು ಹೆಣ್ಣು ಅನ್ನೋಂಥ ವ್ಯತ್ಯಾಸ ಇಲ್ಲ. ಈ ಯಕ್ಷ ಆಗಲಿ ಯಕ್ಷಿಣಿ ಆಗಲಿ ಯಾರು ಬೇಕಾದ್ರೂ ಇದನ್ನು ಪೂಜೆ ಮಾಡ್ಕೋಬೋದು ಮತ್ತು ಅದನ್ನು ಸಿದ್ಧಿ ಮಾಡ್ಕೊಂಡಾಗ ಬಹಳಷ್ಟು ಅನುಕೂಲಗಳು ಸಿಗುತ್ತೆ. ಗುರುಗಳೇ, ಇವಾಗ ಕಲ್ಯಾಣೋತ್ಸವಗಳನ್ನ ಮಾಡ್ತಿರ್ತಾರಲ್ವ, ತುಂಬ ಅನೇಕವಾದ ಕಲ್ಯಾಣೋತ್ಸವ ಮಾಡ್ತಿರ್ತಾರೆ, ಲಕ್ಷ್ಮೀನಾರಾಯಣ ಹೀಗೆ ಹಲವು ಮಾಡ್ತಿರ್ತಾರೆ. ಈ ಯಕ್ಷಿಣಿ ಇದೇನಾದರೂ ಕಲ್ಯಾಣೋತ್ಸವ ಈ ಥರ ಏನಾದರೂ ಮಾಡಿಸೋದಿದೆಯಾ? ಅದರಿಂದ ಅನುಕೂಲಗಳೇನು ಗುರುಗಳೇ? ನೋಡಿ, ಇವಾಗ ಕಲ್ಯಾಣೋತ್ಸವ ಅಂತ ಹೇಳಿದ್ರೆ ತಿರುಪತಿ ವೆಂಕಟರಮಣ ಸ್ವಾಮಿ ಮಹಾಲಕ್ಷ್ಮಿಗೆ ತಿರುಪತಿಯಲ್ಲಿ ಕಲ್ಯಾಣೋತ್ಸವವನ್ನು ಮಾಡ್ತಾರೆ. ಉಮಾಮಹೇಶ್ವರ ಶಿವ ಪಾರ್ವತಿಗೆ ಕಲ್ಯಾಣೋತ್ಸವವನ್ನು ಮಾಡ್ತಾರೆ. ಸುಬ್ರಹ್ಮಣ್ಯನಿಗೆ ಕಲ್ಯಾಣೋತ್ಸವವನ್ನು ಮಾಡ್ತಾರೆ. ಅದೇ ಥರ ಈ ಯಕ್ಷಿಣಿಗೆ ಯಾರಾದರೂ ಮನಸ್ಸಿಟ್ಟು ಇಲ್ಲ ನಾನು ಮಾಡಿಸ್ತೀನಿ ಅಂತ ಹೇಳಿ ಕರೆಕ್ಟಾಗಿ ಪ್ರೊಸೀಜರ್ ಪ್ರಕಾರ ಮನೆಯಲ್ಲಿ ಯಕ್ಷಿಣಿದೇನಾದರೂ ಕಲ್ಯಾಣೋತ್ಸವವನ್ನು ಮಾಡಿದ್ರೆ ಅವರ ಮನೆಯಲ್ಲಿ ಬೇಕಾಗಿದ್ದೆಲ್ಲ ಅನುಕೂಲಗಳಾಗುತ್ತೆ. ಒಳ್ಳೆಯ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲವು ಕೆಲಸಗಳೆಲ್ಲ ಅವರಿಗೆ ಆಗುವಂಥದ್ದು, ಎಲ್ಲದರಲ್ಲೂ ಜಯ ಸಿಗುವಂಥದ್ದು, ಇರೋರ್ಗಂತೂ ಈ ಒಂದು ಕಲ್ಯಾಣೋತ್ಸವ ಯಕ್ಷಿಣಿಯ ಕಲ್ಯಾಣೋತ್ಸವ ಮಾಡಿದಾಗ ಬಹಳ ಅನುಕೂಲ ಆಗಿದೆ. ಅದರಲ್ಲಿ ಕೆಲವರು ಯೋಗನೇ ಇರಲ್ಲ ಅವರಿಗೆ ರಾಜಕೀಯದ್ದು. ಗುರುಗಳೇ, ಸುಮ್ಮನೆ ನಾನು MLA ನಿಂತ್ಕೊಳ್ತಾ ಇದ್ದೀನಿ, ಒಂದು ಯಕ್ಷಿಣಿದು ಏನಾದರೂ ಒಂದು ಪೂಜೆ ಗೀಜೆ ಮಾಡಿಕೊಡಿ ಅಂದಾಗ ನಾನು ಈ ಕಲ್ಯಾಣೋತ್ಸವನ ಅವ್ರಿಗೆ ಮಾಡಿಸ್ಕೊಟ್ಟಿದ್ದು ಅದೇ ವರ್ಷದಲ್ಲೇ ಅವರು ಗೆದ್ದು MLAಗಳಾಗಿದ್ದಾರೆ. ಅಂಥದ್ದೆಲ್ಲ ಆಗಿದೆ ಕೆಲಸಗಳು. ಮತ್ತು ಚಲನಚಿತ್ರ ನಟನಟಿಯರಿಗೆ ಈ ಒಂದು ಯಕ್ಷಿಣಿಯ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅವಕಾಶಗಳು ಬಂದು ಅನುಕೂಲಗಳಾಗಿದೆ. ಈ ಕಲ್ಯಾಣೋತ್ಸವವನ್ನು ಯಾರು ಬೇಕಾದರೂ ಅವರು ನೋಡಿಕೊಂಡು ಅನುಕೂಲ ಇದೆ, ಆಸಕ್ತಿ ಇದೆ ಅಂತ ಹೇಳಿ ಮಾಡಿದ್ರಾಗ ಬಹಳ ಚೆನ್ನಾಗಿ ಇದರ ರಿಸಲ್ಟ್ ಇರುತ್ತೆ. ಗುರುಗಳೀಗ ತುಂಬ ಅನುಕೂಲಸ್ಥರು ಇರ್ತಾರೆ, ಅಥವಾ ನಾರ್ಮಲ್ ಪೀಪಲ್, ಮಿಡಿಲ್ ಕ್ಲಾಸ್ ಪೀಪಲ್ ಕೂಡ ಇರ್ತಾರೆ, ಅವರು ಕೂಡ ಮಾಡ್ಕೋಬೋದಾ ಈ ಯಕ್ಷಿಣಿದು ಕಲ್ಯಾಣೋತ್ಸವ ನಿಮ್ಮ ಮೂಲಕ ಬಂದು ಏನಾದರೂ ಮಾಡಿಸ್ಬೋದಾ ಗುರುಗಳು? ಖಂಡಿತವಾಗ್ಲು. ನೋಡಿ, ಮನೆಯಲ್ಲಿ ಅನುಕೂಲ ಇಲ್ಲ ಅಂದಾಗ ನಮ್ಮಲ್ಲಿ ಬಂದು ಇದು ಯಕ್ಷಿಣಿ ಕ್ಷೇತ್ರ, ಈ ಯಕ್ಷಿಣಿ ಕ್ಷೇತ್ರದಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಈ ಯಕ್ಷಿಣಿಯ ಒಂದು ವಿವಾಹವನ್ನು ಮಾಡ್ಬೋದು. ಆ ಕಲ್ಯಾಣೋತ್ಸವ ಅಂತಕ್ಕಂಥದ್ದನ್ನು ಮಾಡ್ಬೋದು. ಮಾಡೋದ್ರಿಂದ ಬಹಳಷ್ಟು ಚೆನ್ನಾಗಿ ಅವರಿಗೆ ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದಾಗುತ್ತೆ. ಯಕ್ಷಿಣಿಯ ಒಂದು ಸಂಕಲ್ಪ ಮಾಡ್ಕೊಂಡ್ರೆ ಸಾಕು, ಅವರು ನಾನು ಮದುವೆ ಮಾಡಿಸ್ತೀನಿ, ಗುರುಗಳ ಹತ್ರ ಹೋಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲವನ್ನು ಮಾಡ್ಕೊಳ್ತೀನಿ ಅಂತೇಳಿ ಸಂಕಲ್ಪ ಮಾಡ್ಕೊಂಡವ್ರಿಗೆ ಎಷ್ಟೋ ಜನಕ್ಕೆ ಕೆಲಸ ಹೋಗಿದೆ. ಸೊ ಈ ಥರ ಇರುತ್ತೆ. ಸೊ ಮಾಡಿದಾಗ ಬಹಳ ಒಂದು ಉತ್ತಮ ಫಲ ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಯಕ್ಷಿಣಿ ಮತ್ತು ಯಕ್ಷರ ಬಗ್ಗೆ ಗುರುಗಳು ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಅದ್ಭುತವಾದ ವಿಚಾರಗಳನ್ನ ನೀವು ತಿಳ್ಕೊಂಡಿದ್ದೀರಾ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.